ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತು ಮಂಗಳವಾರ ಸಂಜೆ ನಾನು ಲಾಗ್ನ ಶುರು ಮಾಡಿರುವಂಥದ್ದು. ಇವತ್ತು ನಮ್ಮ ಧರ್ಮಸ್ಥಳ ದೀಪೋತ್ಸವದ ಫಸ್ಟ್ ಡೇ ಅಂತ ಹೇಳ್ಬೋದು. ಅಮ್ಮ ಬಂದಿದ್ದಾರೆ, ನಿನ್ನೆನೇ ಅಮ್ಮ ಬಂದಿದ್ದಾರೆ ದೀಪೋತ್ಸವ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಫಸ್ಟ್ ಡೇ ಅಲ್ವಾ, ಅಷ್ಟೊಂದು ರಶ್ ಇರಲ್ಲ, ಅಮ್ಮನನ್ನು ಕರ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು ಸಂಜೆ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಇವಾಗ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಕೂಡ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಕೂಡ ಇವಾಗ ಹೋಗ್ತಾ ಇರುವಂಥದ್ದು. ಇವತ್ತು ಹೋದರೆ ಅಷ್ಟೊಂದು ರಶ್ ಇರಲ್ಲ, ಆರಾಮಾಗಿ ನಮಗೆ ಜಾತ್ರೆ ಎಲ್ಲ ನೋಡೋದಕ್ಕಾಗತ್ತೆ. ಬಿಟ್ಟರೆ ಒಂದು 2 ಡೇಸ್ ಕಳೆದ ನಂತರ ಆದರೆ ತುಂಬಾ ರಶ್ ಇರುತ್ತೆ. ಸೊ ಇವತ್ತು ನಾವು ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು ಅಮ್ಮ ಬೇಗ ಬಂದಿದ್ದರು. ಫಸ್ಟ್ ಡೇ ಹೋದರೆ ಚೆನ್ನಾಗಿರುತ್ತೆ, ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ಅವರು ಕೂಡ ಅದೇ ಅಂದಾಜು ಮಾಡಿ ಬಂದಿರುವಂಥದ್ದು. ಹಾಗೆ 2 ಡೇಸ್ ಇದ್ದರು ಅವರಷ್ಟೇ. ಆಮೇಲೆ ಅವರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗಾಗಿ ವಾಪಸ್ ಮನೆಗೆ ಕೂಡ ಹೋಗೋದಕ್ಕಿತ್ತು. ಸೊ ಇವತ್ತು ಕರ್ಕೊಂಡು ಹೋಗೋಣ ಅಂತ ಫಸ್ಟ್ ಡೇ ದಿನವೇ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಧರ್ಮಸ್ಥಳ ರೀಚ್ ಕೂಡ ಆಗಿದ್ದೀವಿ. ಅಷ್ಟೇನು ರಶ್ ಅಂತ ಇರಲಿಲ್ಲ, ಫಸ್ಟ್ ಡೇ ಅಲ್ವಾ, ಸಾಧಾರಣ ಜನ ಇದ್ದರು ಅಷ್ಟೇ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು. ಅಲ್ಲಲ್ಲಿ ಮರ ಎಲ್ಲ ಇರುತ್ತಲ್ವ, ಅದಕ್ಕೆಲ್ಲ ಲೈಟಿಂಗ್ಸ್ ಹಾಕಿದ್ರು. ತುಂಬ ಚೆನ್ನಾಗಿ ರಾತ್ರಿ ಹೊತ್ತು ಈ ಜಾತ್ರೆ ಎಲ್ಲ ನೋಡೋದಕ್ಕೆ ರಾತ್ರಿ ಹೊತ್ತು ಚೆನ್ನಾಗಿರುತ್ತೆ. ಹಾಗೆ ಧರ್ಮಸ್ಥಳ ದೀಪೋತ್ಸವ ಅಂತ ಹೇಳಿದರೆ ತುಂಬ ದೊಡ್ಡದಾದಂತಹ ಜಾತ್ರೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಅಂಗಡಿಗಳಿವೆ ಗೊತ್ತಾ, ಫ್ಯಾನ್ಸಿ ಅಂಗಡಿಗಳು, ಹಾಗೆ ಕೆಲವೊಂದು ಬಟ್ಟೆ ಅಂಗಡಿಗಳು, ಬ್ಯಾಗ್ ಅಂಗಡಿಗಳು, ಕೆಲವೊಂದು ಸ್ಟಾಲ್ಗಳು ಎಲ್ಲ ತುಂಬಾ ಅಂಗಡಿ ಎಲ್ಲ ಇರುತ್ತೆ. ಸೊ ನಾವಿವಾಗ ಫಸ್ಟ್ ಬಂದಿರುವಂಥದ್ದು ವಸ್ತು ಪ್ರದರ್ಶನ ಆಗ್ತಾಯಿತ್ತು, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಇದು ಎಂಟ್ರೆನ್ಸ್, ಇಲ್ಲೊಂದು ದೊಡ್ಡ ಅಗರಬತ್ತಿ ಇಟ್ಟಿದ್ರು, ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡ್ತಾ ಇತ್ತು. ಹಾಗಾಗಿ ಎಂಟ್ರೆನ್ಸಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಮ್ಮ ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಹಾಗೆ ಒಳಗಡೆ ಬಂದರೆ ಕೆಲವೊಂದು ಬುಕ್ ಸ್ಟಾಲ್ಸ್, ಆಮೇಲೆ ಕೆಲವೊಂದು ಚಿಕ್ಕ ಪುಟ್ಟ ಸ್ಟಾಲೆಲ್ಲ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದರೆ ಒಂದು ಹಳ್ಳಿ ಮನೆ ಥರ ಮಾಡಿರ್ತಾರೆ. ಇದು ಪ್ರತಿ ವರ್ಷ ಕೂಡ ಇರುತ್ತೆ. ಇಲ್ಲಿ ಮಂಜುನಾಥ ದೇವರದ್ದು ಫೋಟೋ ಎಲ್ಲ ಇಟ್ಟಿದ್ದಾರೆ. ಮೊದಲು ಸ್ಟ್ಯಾಂಡ್ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಒಂದು ಫೋಟೋ ಇಟ್ಟಿದ್ದಾರೆ. ನಂತರ ಈ ಥರ ನೋಡಿ ಎಲ್ಲ ಕೆಲವೊಂದು ಡೆಕೋರೇಟ್ ಮಾಡುವಂಥದ್ದು, ಕೆಲವೊಂದು ಏನು ಈ ಬೀಜ ಬಿತ್ತಿ ಗಿಡ ಎಲ್ಲ ಮಾಡ್ತಾರಲ್ವ, ಅದನ್ನು ಮಾಡಿರುವಂಥದ್ದು. ಇದರ ಪ್ರಿಪರೇಷನ್ ಎಲ್ಲ ಮೊದಲೇ ಆಗಿರುತ್ತೆ. ಸೊ ಈ ಟೈಮಿಗೆ ಅದು ಕರೆಕ್ಟಾಗಿ ಗಿಡ ಎಲ್ಲ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಭತ್ತದ ಗಿಡ ಇಲ್ಲಿ ಇದೆ ನೋಡಿ. ಇದು ಬೀಜ ಬಿತ್ತಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಯಾವ ಥರ ಮಾಡಿದ್ದಾರೆ ಅಂತ. ಹಾಗೆ ಮಿಷಿನ್ ಇದೆ, ಏನು ಈ ಭತ್ತ ಮಾಡ್ತೀವಲ್ವ ನಾವು, ಅದರ ಗಿಡ ಹಾಕ್ತಾರಲ್ವ ಅದರ ಮಿಷಿನ್ ಕೂಡ ಇಟ್ಟಿದ್ರು. ಆಮೇಲೆ ಈ ಥರ ಗಾರ್ಡನಿಂಗ್ ಎಲ್ಲ ಮಾಡಿರ್ತಾರೆ. ಅದಕ್ಕೆ ನೀರು ಹೋಗೋ ಥರ ಮಾಡಿ ಚಿಕ್ಕ ಪುಟ್ಟ ಹೂವಿನ ಗಿಡಗಳನ್ನೆಲ್ಲ ಇಟ್ಟು ಮ್ಯಾಟ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಮ್ಮದು ವೀರೇಂದ್ರ ಹೆಗ್ಡೆ ಅವರ ಫೋಟೋ ಕೂಡ ಇಟ್ಟಿದ್ದಾರೆ. ಗಾರ್ಡನಿಂಗ್ ಮಾಡಿಬಿಟ್ಟು ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ, ಅದು ನೈಟ್ ಟೈಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಡೇ ಟೈಮ್ ಬಂದರೆ ಅಷ್ಟೊಂದು ಚೆನ್ನಾಗಿಂತ ಅನಿಸಲ್ಲ ನೋಡೋದಕ್ಕೆ, ಬಟ್ ನೈಟ್ ಟೈಮ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕತ್ತಿ ಮಾಡುವವರಿದ್ದರು, ಇವರು ಪ್ರತಿ ವರ್ಷ ಕೂಡ ಇರ್ತಾರೆ ಕತ್ತಿ ಮಾಡುವವರು. ಆಮೇಲೆ ಏನು ಈ ಮಡಿಕೆ ಎಲ್ಲ ಮಾಡ್ತಾರಲ್ವ, ಅವರೆಲ್ಲ ಇರ್ತಾರೆ. ಕತ್ತಿ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ರು. ಡಿಟೇಲಾಗಿ ವಿಡಿಯೋ ಎಲ್ಲ ಮಾಡ್ಬೋದಿತ್ತು, ಬಟ್ ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಇಕ್ಕಟ್ಟಿರೋದ್ರಿಂದ ನನಗೆ ಅಷ್ಟೊಂದು ವಿಡಿಯೋ ಮಾಡ್ಕೊಂಡು ನಿಲ್ಲೋದಕ್ಕಾಗಲಿಲ್ಲ. ಬೇರೆಯವ್ರು ಕೂಡ ಹೋಗಬೇಕಲ್ವ, ನೋಡ್ತಾ 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 ಮುಂದಕ್ಕೆ ಹೋಗಬೇಕಲ್ವ, ನಿಲ್ಲೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೆ ಇಲ್ಲಿ ಮಡಿಕೆ ಮಾಡೋದನ್ನು ಕೂಡ ತೋರಿಸ್ತಾ ಇದ್ರು, ಯಾವ ರೀತಿ ಮಡಿಕೆಯನ್ನು ಮಾಡೋದಂತ. ತುಂಬ ಮಡಿಕೆಗಳಿದ್ವು, ಮಣ್ಣಿನ ಮಡಿಕೆ, ಬೇರೆ ಬೇರೆ ಥರದ ಮಡಿಕೆ ಎಲ್ಲ ಇತ್ತು. ನಮಗೆ ಪರ್ಚೇಸ್ ಕೂಡ ಮಾಡ್ಬೋದು ಇಲ್ಲಿಂದ. ಅಂದರೆ ಇದು ನೋಡೋದಕ್ಕೆ ಮಾತ್ರ ಅಂತಲ್ಲ, ದುಡ್ಡು ಕೊಟ್ಟು ನಾವು ತೊಗೋಬೋದು ಬೇಕಿದ್ದರೆ. ನಂತರ ಅಲ್ಲಿಂದ ನಾವು ಸ್ವಲ್ಪ ಮುಂದಕ್ಕೆ ಬಂದಾಗ ಸ್ಟಾಲಲ್ಲಿ ಏನು ಈ ಜೋಳದ ರೊಟ್ಟಿ, ಎಣ್ಣೆಗಾಯಿ ಅಲ್ಲ, ಬದನೆಕಾಯಿ ಪಲ್ಯ, ಚಟ್ನಿ ಪುಡಿ, ಇದು ನಾರ್ತ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ನಮ್ಮ ಸೈಡ್ ಈ ಥರ ಎಲ್ಲ ಮಾಡಲ್ಲ. ಅದನ್ನು ಒಂದು ಸಲ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ನನಗೆ ತುಂಬ ಸಮಯದಿಂದ ಅನ್ಕೋತಾ ಇದ್ದೆ, ಇದನ್ನೊಂದು ಸಲ ಟೇಸ್ಟ್ ಮಾಡಬೇಕು, ಜೋಳದ ರೊಟ್ಟಿ ಹಾಗೆ ಬದನೆಕಾಯಿ ಪಲ್ಯ ಅಂಥೇಳಿ. ಹಾಗಾಗಿ ಇವತ್ತು ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಪಲ್ಯ ಸಖತ್ತಾಗಿತ್ತು. ಚಟ್ನಿ ಪುಡಿ ಕೂಡ ಅಷ್ಟೇ ಸಖತ್ತಾಗಿತ್ತು. ನಮಗೆ ಆ ಥರ ಮಾಡೋದಕ್ಕೆ ಬರಲ್ಲ ಅಂತ ಅನ್ನಿಸ್ತು ನನಗೆ ಒಂದು ಸಲ ತಿನ್ನಬೇಕಿದ್ರೆ. ನಾವು ಮಾಡುವಂತಹ ಪಲ್ಯದ ರುಚಿನೇ ಬೇರೆ, ಅವರು ಮಾಡುವಂತಹ ಪಲ್ಯದ ರುಚಿನೇ ಬೇರೆ. ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಹೋಳಿಗೆ ಕೂಡ ಇತ್ತು, ಹೋಳಿಗೆ ಟ್ರೈ ಮಾಡಿಲ್ಲ, ಯಾಕೋ ಹೊಟ್ಟೆ ಫುಲ್ ಇತ್ತು ಎಲ್ರಿಗೂ ಕೂಡ, ಯಾರು ಬೇಡ ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮ ಮಾದ್ವಿಗೊಂದು ಕ್ಯಾಪ್ ಬೇಕಿತ್ತು, ಮಂಕಿ ಕ್ಯಾಪ್, ಅದನ್ನು ಟ್ರೈ ಮಾಡ್ತಾ ಇದ್ಲು ಯಾವುದು ತೊಗೊಳ್ಳೋದು ಅಂತ. ಕಲರ್ ಅವಳಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಅಂಗಡಿಯವರು ಹೇಳ್ತಾಯಿದ್ರು, ನೀನು ಮರೂನ್ ಕಲರ್ ಡ್ರೆಸ್ ಹಾಕಿದ್ಯಲ್ವ ಅದೇ ತಗೋ ಅಂತ ಅಂದ್ಬಿಟ್ಟು. ಬಟ್ ಅದು ಬೇಡ ಅಂತ ಅಂದ್ಕೊಂಡು ಈ ಥರ ಲೈಟ್ ಪೀಚ್ ಕಲರಲ್ಲಿ, ಪೀಚಲ್ಲ ಇದು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರಲ್ಲಿ ಒಂದು ಕ್ಯಾಪ್ ತೊಗೊಂಡೆ.
ಎಲ್ಲಿಯಾದರೂ ಹೊರಗಡೆ ಹೋಗಬೇಕಿದ್ರೆ ಹಾಕ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡಿರುವಂಥದ್ದು. ಚಳಿ ಇರುವಂಥ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ. ಹಾಗೆ ತುಂಬ ಅಂಗಡಿ ಇತ್ತು. ಟೀ ಶರ್ಟ್ ಇತ್ತು, ಸಾರಿ ಅಂಗಡಿ, ಆಮೇಲೆ ಟಾಪ್ಸು, ಕುರ್ತಾ ಟಾಪ್ಸ್ ಇದ್ದು, ಫ್ಯಾನ್ಸಿ ಮಾತ್ರ ತುಂಬ ಇತ್ತು ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ಇದ್ದದ್ದು ಫ್ಯಾನ್ಸಿ ಅಂಗಡಿಗಳೇ. ಹಾಗೆ ಕಿತ್ತಳೆ ಕೂಡ ಅಷ್ಟೇ, ಕಿತ್ತಳೆ ಹಣ್ಣು ತುಂಬ ಇತ್ತು. ಧರ್ಮಸ್ಥಳ ದೀಪೋತ್ಸವದಲ್ಲಿ ಪ್ರತಿ ವರ್ಷವೂ ಹಾಗೆ ಕಿತ್ತಳೆ ಹಣ್ಣು ಅಂತ ಹೇಳಿದ್ರೆ ಫೇಮಸ್. ಎಲ್ಲಿ ನೋಡಿದರೂ ಕೂಡ ಕಿತ್ತಳೆ ಹಣ್ಣಿನ ರಾಶಿಯೇ ಇರುತ್ತೆ. ಹಾಗೆ ನಮ್ಮ ಮಾಧವಿ ನೋಡಿ ಕ್ಯಾಪ್ ಹಾಕ್ಕೊಂಡು ಅಲ್ಲಿ ಈ ಬೈಕ್ ತಗೋತಾ ಇದ್ದಾಳೆ. ಅಮ್ಮ ಕೂಡ ಇದ್ರ ಜೊತೆಯಲ್ಲಿ. ಅಮ್ಮನಿಗೆ ತುಂಬ ಖುಷಿ, ಅಂದರೆ ರಶ್ ಇರಲಿಲ್ಲ ಅಲ್ವಾ, ಆರಾಮಾಗಿ ಎಲ್ಲ ನೋಡಿಕೊಂಡು ಶಾಪಿಂಗ್ ಎಲ್ಲ ಮಾಡಿದರು. ಅವರು ಕೂಡ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡ್ರು. ಮ್ಯಾಟ್ ಹಾಗೆ ಕೆಲವೊಂದು ಥಿಂಗ್ಸ್ ಎಲ್ಲ ತೊಗೊಂಡ್ರು. ಮನೆಗೆ ಬೇಕಾಗಿರುವಂಥ ಥಿಂಗ್ಸ್ ಎಲ್ಲ ತೊಗೊಂಡ್ರು ಅವರು. ಹಾಗೆ ಕೀ ಬಂಚ್ ತೊಗೋತಾ ಇದ್ದಾಳೆ. ಅದು ಒಂದು ಬಳೆಯ ರಾಶಿ ಇತ್ತು ಸ್ನೇಹಿತರೆ. ಎಷ್ಟೊಂದು ಬಳೆ ಇತ್ತು ಗೊತ್ತಾ, ಸರ ಬಳೆ ಎಲ್ಲ ತುಂಬಾ ಇತ್ತು. ಹಾಗೆ ಮುಂದಕ್ಕೆ ಹೋಗ್ತಾ 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 ನಾವು ಈ ಥರ ಒಂದು ಏನೋ ಚರ್ಮುರಿ, ಆಮೇಲೆ ಕಾರ್ನ್ ಎಲ್ಲ ಇರುತ್ತಲ್ವ, ಐಸ್ ಕ್ರೀಮ್ ಎಲ್ಲ ಇರುತ್ತೆ. ಸೊ ಅದನ್ನು ಟ್ರೈ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ವಿ. ಮಕ್ಕಳಿದ್ರೆ ಹಾಗೇನೆ ಅಲ್ವಾ, ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ಅವರು. ಸೊ ಹಾಗಾಗಿ ಅಲ್ಲಲ್ಲಿ ನಿಂತ್ಕೊಂಡು ಏನಾದರೂ ಒಂದು ಕೇಳ್ತಾನೆ ಇದ್ಲು ನಮ್ಮ ಮಾಧವಿ ಕೂಡ. ಹಾಗೆ ಎಲ್ಲವನ್ನು ನೋಡಿಕೊಂಡು ನಾವು ವಾಪಸ್ಸು ಮನೆಗೆ ಕೂಡ ಬಂದ್ವಿ. ನಾವು ಮನೆಯಿಂದ ಹೋಗಬೇಕಿದ್ರೆ 6:30 ಗಂಟೆ ಆಗಿದೆ. ವಾಪಸ್ 9:30, 9:45 ಹೊತ್ತಿಗೆ ನಾವು ವಾಪಸ್ ಮನೆಗೆ ಬಂದು ಕೂಡ ಆಗಿದೆ. ಅಂದರೆ ಜಾಸ್ತಿ ಟೈಮ್ ಬೇಡ, ಅಮ್ಮ ಇದ್ರಲ್ವ ಅವರಿಗೆ ಸುಸ್ತಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಅಲ್ಲಿಂದ ವಾಪಸ್ ಮನೆಗೆ ಹೊರಟ್ವಿ. ಇದು ಫಸ್ಟ್ ಡೇ ನಾವು ಹೋದಂತಹ ಒಂದು ದೀಪೋತ್ಸವ ದಿನದ ಲಾಗ್ ಅಂತ ಹೇಳ್ಬೋದು. ಹಾಗೆ ಇದು ವಾಪಸ್ ನಾವು ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗಿರುವಂಥದ್ದು. ಅಂದರೆ ನಮ್ಮ ಸಂಧ್ಯಾ ಇಲ್ಲಿ ಇಲ್ಲ ಅಲ್ವಾ, ಅವಳ ಗಂಡನ ಮನೇಲಿ ಇದ್ದಾಳೆ. ಸೊ ಹಾಗಾಗಿ ಅವಳು ಅಲ್ಲಿಂದ ಬರಬೇಕು, ಮೂಡುಬಿದ್ರೆಯಿಂದ ಅವಳು ಬರಬೇಕಾಗತ್ತೆ ಇಲ್ಲಿಗೆ. ನೈಟ್ ಬಂದರೆ ಕಷ್ಟ ಆಗುತ್ತೆ, ಮಕ್ಕಳಿಗೆ ರಜೆ ಇಲ್ಲ, ವೀಕ್ ಡೇಸ್ ಆದ್ದರಿಂದ. ಹಾಗಾಗಿ ಡೇ ಟೈಮಿಗೆ ಬಂದಿರುವಂಥದ್ದು. ನಾನು, ವೈಶಾಲಿ, ಸಂಧ್ಯಾ ಹಾಗೆ ನಮ್ಮ ಫ್ರೆಂಡ್ ಸ್ವಾತಿ ಅಂತ ಇದ್ದಾರೆ, ಅವರು, ನಾವು 4 ಜನ ಡೇ ಟೈಮಲ್ಲಿ ವಾಪಸ್ ನಾವು ಬಂದಿರುವಂಥದ್ದು. ಹಾಗೆ ಅಂದರೆ ಹಿಂದಿನ ದಿನ ಕೂಡ ಬಂದ್ವಿ ಅಲ್ವಾ, ಸ್ವಲ್ಪ ಸುಸ್ತಾಗತ್ತೆ ಆ ಥರ ಬಂದಾಗ. ಆದರೆ ಅವರು ಕೂಡ ಬಂದ್ರಲ್ವ, ಒಂಥರ ಖುಷಿ. ಎಷ್ಟು ಸುಸ್ತಾದರೂ ಕೂಡ ಒಟ್ಟಿಗೆ ಹೋಗೋದಂತ ಹೇಳಿದರೆ ಖುಷಿ ಅಲ್ವಾ. ಹಾಗಾಗಿ ಬಂದಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೈಲ್ ಪಾಲಿಶ್ ರಾಶಿ ನೋಡಿ, ಎಷ್ಟೊಂದು ಕಲರ್ ನೈಲ್ ಪಾಲಿಶ್ ಇತ್ತು. ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಮಾತ್ರ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ನಾವು ತೊಗೊಂಡಿಲ್ಲ ಯಾರು ಕೂಡ. ಹಾಗೆ ನಂತರ ನಾವು ಹೋಗಿರುವಂಥದ್ದು ಅಂತ ಹೇಳಿದರೆ ಶುಕ್ರವಾರ ನಮ್ಮ ಅಕ್ಕ ಭಾವ ಎಲ್ಲ ಇದ್ದರು, ಅವರನ್ನು ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ಒಬ್ಬೊಬ್ಬರೇ ಸಿಕ್ಕಿದ್ರು. ನಮ್ಮ ಇನ್ನೊಬ್ಬರು ಅಕ್ಕ, ಅವ್ರ ಮಗಳು, ಹಾಗೆ ಭಾವನ ಮಗ, ವೈಶಾಲಿ ಎಲ್ಲರೂ ಕೂಡ ಸಿಕ್ಕಿದ್ರು. ಸೊ ಅಲ್ಲಿಂದ ನಾವು ಒಟ್ಟಿಗೆ ಎಲ್ಲ ಕಡೆ ಸ್ವಲ್ಪ ಸುತ್ತಾಡಿದ್ವಿ. ಈ ಥರ ತೊಟ್ಟಿಲೆಲ್ಲ ಇತ್ತಲ್ವ, ಅಲ್ಲಿಗೆಲ್ಲ ಹೋಗಿಬಿಟ್ಟು ಅಲ್ಲಿ ನಾವು ಕೂತ್ಕೊಳ್ಳಿಲ್ಲ ಯಾವುದ್ರಲ್ಲಿ ಕೂಡ, ಸ್ವಲ್ಪ ನೋಡ್ಕೊಂಡು ಬಂದ್ವಿ. ತುಂಬಾ ಕ್ರೌಡ್ ಇತ್ತಲ್ಲಿ. ಒಂದು ಸಲ ಹೊರಗಡೆ ಬಂದುಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿನೇ. ಎಲ್ಲರೂ ಸ್ವಲ್ಪ ಜೊತೆಗೆ ನಿಂತ್ಕೊಂಡು ಈ ಥರ ನೋಡ್ತಾ ಇದ್ವಿ. ನೋಡಿಬಿಟ್ಟು ಆಮೇಲೆ ವಾಪಸ್ ನಾವು ಮನೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ, ದೀಪೋತ್ಸವದ ಲಾಗ್ ಇಷ್ಟೇ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್